ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಇವತ್ತು ನಾನು ಉಡುಪಿಯಲ್ಲಿರುವಂಥ ಕೃಷ್ಣ ಮಠದ ಸುತ್ತಿನಲ್ಲಿ ಬರುವಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ನೋಡ್ತಾ ಇದ್ದೀರಿ ನೀವು. ನಂಜನಗೂಡು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ಈ ಮಠ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ. ಹಾಗೆ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಪ್ರಮುಖ ಕೇಂದ್ರಗಳಲ್ಲಿ ಇದು ಒಂದಾಗಿದೆ ಸ್ನೇಹಿತರೆ. ಹಾಗೆ ಈ ಮೂಲ ಮಠ ಪರಂಪರೆಯು ಶ್ರೀ ವಿಜಯೇಂದ್ರ ತೀರ್ಥರು ಮತ್ತು ಶ್ರೀ ಸುಧೀಂದ್ರ ತೀರ್ಥರ ಕಾಲಕ್ಕೆ ಸೇರಿದ್ದು ಸ್ನೇಹಿತರೆ. ನಂತರದ ದಿನಗಳಲ್ಲಿ ನಂಜನಗೂಡಿನಲ್ಲಿ ಪ್ರಧಾನ ಕೇಂದ್ರವನ್ನು ಹೊಂದಿತ್ತು. ಸುಮಾರು 16ನೇ ಶತಮಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ದೇಶ ಸಂಚಾರಕ್ಕೆ ಅಂತ ಹೊರಟಾಗ ಈ ಉಡುಪಿಗೆ ಕೂಡ ಬಂದು ಭೇಟಿ ನೀಡಿದ್ರು ಅಂತ ಇತಿಹಾಸ ಹೇಳ್ತದೆ ಸ್ನೇಹಿತರೆ. ಹಾಗೆ ಅವರು ಉಡುಪಿಯಲ್ಲಿ ಬಹಳ ಸಮಯ ಇಲ್ಲೇ ಇದ್ರು ಅಂತ ಇತಿಹಾಸ ಹೇಳ್ತದೆ. ಅವರು ಇಲ್ಲಿದ್ದ ಸಮಯದಲ್ಲಿ ಅವರ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಗಳಾದ ಪರಿಮಳ ಮತ್ತು ತಂತ್ರದೀಪಿಕಾ ಮುಂತಾದ ಮಹತ್ವದ ಗ್ರಂಥಗಳನ್ನೆಲ್ಲ ಇಲ್ಲೇ ರಚಿಸಿದ್ರು ಅಂತ ತಿಳಿದು ಬಂತು. ರಾಯರಿಗೆ ಉಡುಪಿ ಶ್ರೀ ಕೃಷ್ಣ ಮಠದಲ್ಲೇ ಸಾಕ್ಷಾತ್ ಕೃಷ್ಣನೇ ದರ್ಶನ ನೀಡಿದ್ದಾನೆ ಅಂತ ತಿಳಿಯುತ್ತದೆ ಸ್ನೇಹಿತರೆ. ಹಾಗೆ ಕೃಷ್ಣನಿಗೆ ಒಂದು ಗೀತೆಯನ್ನು ಕೂಡ ರಚಿಸಿ ಹಾಡಿದ್ದಾರೆ ಸ್ವತಃ. ಅದೇ ಇಂದು ಎನಗೆ ಗೋವಿಂದ ನಿನ್ನ ಪಾದಾರವಿಂದವೇ ಗತಿ ಎನಗೆ ಮುಕುಂದ ಅಂತ ಹಾಡಿದ್ದಾರೆ ಸ್ನೇಹಿತರೆ. ಬಹುಶಃ ರಾಘವೇಂದ್ರ ಸ್ವಾಮಿಗಳು ಇದು ಒಂದೇ ಕೃತಿಯನ್ನು ರಚಿಸಿ ಹಾಡಿದ್ದಾರೆ ಅಂತ ಅನಿಸ್ತದೆ ಸ್ನೇಹಿತರೆ. ಬನ್ನಿ, ಈಗ ನಾವು ಮಠದ ಒಳಗೆ ಬಂದಿದ್ದೇವೆ ನೋಡಿ. ಇದು ಮಠದ ಬೃಂದಾವನ. ಇದರಲ್ಲಿ ಕಾಣ್ತಾ ಇರೋದು ನಿಮಗೆ ಮೃತ್ತಿಕೆಯ ಬೃಂದಾವನ. ಬಹಳ ವಿಶೇಷವಾದಂಥ ಮೃತ್ತಿಕೆಯಿಂದ ಇದನ್ನು ಮಾಡಿದ್ದಾರೆ ಅಂತ ತಿಳಿದು ಬಂತು ನೋಡಿ. ಎಷ್ಟು ಚಂದದ ಬೃಂದಾವನ. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ನೋಡಿದ ಹಾಗೆ ಅನ್ನಿಸ್ತದೆ. ಅಷ್ಟು ಪವಿತ್ರವಾದ ಸ್ಥಳ. ಅವಿನಾಭಾವ ಸಂಬಂಧ ಹೊಂದಿರುವಂಥ ಮಂತ್ರಾಲಯ ಮತ್ತು ಅದರ ಶಾಖಾ ಮಠ ಇದು. ಅಷ್ಟೊಂದು ವಿಶೇಷತೆ ಇಲ್ಲಿ ಕೂಡ ಬಹಳ ಉಂಟು. ನೀವು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಚಂದದ ಬೃಂದಾವನ. ಮೊದಲು ಶುರುವಾದಾಗ ನಾನು ಸಣ್ಣವನಿದ್ದಾಗ ಒಂದ್ಸರಿ ನೋಡಿದ್ದೆ. ಇದು ಬಹಳ ಚಿಕ್ಕದಾದ ಗುಡಿಯಾಗಿತ್ತು. ಅದರ ನಂತರ ಸುಮಾರು ಸಾರಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ನೋಡಿ, ಇದನ್ನು ಪೂರ್ತಿಯಾಗಿ ಮರದ ಕಾಷ್ಟದಿಂದನೇ ಮಾಡಿದ್ದಾರೆ. ಮರದ ಕೆತ್ತನೆಗಳಿರುವಂಥ ದೇವರ ಆ ರಾಯರ ಗುಡಿಯನ್ನು ಮಾಡಿದ್ದಾರೆ ನೋಡಿ. ಎಷ್ಟು ಚಂದದ ಆ ಗುಡಿ, ಮೇಲೆವರೆಗೂ ಪೂರ್ತಿಯಾಗಿ ಕಾಷ್ಟ ಶಿಲ್ಪದಲ್ಲೇ ಮಾಡಿದ್ದಾರೆ. ಬೃಂದಾವನವನ್ನು ಸುತ್ತ ದಳಿ ನೋಡ್ತಾ ಇರ್ಬೋದು ನೀವು. ಸುಂದರವಾದ ಕೆತ್ತನೆಗಳು ಇರುವಂಥ ಆ ದಳಿ, ಆ ಎತ್ತರವಾದ ಕಂಬಗಳ ಚಿತ್ರ, ಹಾಗೆ ಅದರ ನಡುವಿನಲ್ಲಿರುವಂಥ ಮರದ ಕೆತ್ತನೆಗಳು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಕೂಡ ಆ ಬದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಹೀಗೆ ಇದು ನಾವು ಸುತ್ತಲಿ ಬರ್ತಾ ಇರ್ಬೇಕಾದ್ರೆ ನಿಮಗೆ ಎದುರು ಕಾಣ್ತಾ ಇರ್ಬೋದು. ಇದು ಶ್ರೀ ರಾಯರ ಮಠದ ಪಾಕಶಾಲೆ ಮತ್ತು ಭೋಜನ ಶಾಲೆ. ಇಲ್ಲಿ ಪ್ರತಿ ಗುರುವಾರ ಅನ್ನಪ್ರಸಾದ ಕೊಡ್ತಾರೆ. ಹಾಗೆ ಇಲ್ಲಿ ನಾಮಕರಣ, ಉಪನಯನ, ಷೋಡಶ ಸಂಸ್ಕಾರಗಳು ಹಾಗೂ ಶ್ರಾದ್ದ, ಮಾಲೆಯ, ಪಿತೃ ಕಾರ್ಯ ಎಲ್ಲವನ್ನೂ ಮಾಡ್ತಾರೆ ಸ್ನೇಹಿತರೆ. ಮಠದ ಫೋನ್ ನಂಬರನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಆಸಕ್ತಿ ಉಳ್ಳವರು ಅದನ್ನು ವಿಚಾರಣೆ ಮಾಡಬಹುದು. ಹಿಂದೆ ಬದಿಯಿಂದ ಎಷ್ಟು ಚಂದದ ಒಂದು ಆ ಗುಡಿ ಕಾಣ್ತದೆ ನೋಡಿ. ಸುತ್ತಲೂ ಪ್ರಶಾಂತವಾದ ಸುತ್ತು ಬರಲಿಕ್ಕೆ ಜಾಗ ಉಂಟು. ಮೇಲೆ ಕೂಡ ದೊಡ್ಡ ದೊಡ್ಡ ಮರದಿಂದ ಮಾಡಿದಾರ ಅಥವಾ ಸಿಮೆಂಟ್ ಕಾಂಕ್ರೀಟ್ ಇಂದ ಮಾಡಿದಾರ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಮರದಲ್ಲಿ ಮಾಡಿದ ಹಾಗೆ ಉಂಟು. ಆ ಮರದ ಮುಚ್ಚಿಗೆ ಭಕ್ತರು ಕೊಟ್ಟಿರುವಂಥ ಧಾನ್ಯಗಳು ನೋಡಿ. ಆ ಗೋಡೆ ಬದಿಯಲ್ಲಿ ಕೂಡ ದೊಡ್ಡ ದೊಡ್ಡದಾದ ಹಿಂದಿನ ಕಾಲದ ಆ ಮರದ ಕಂಬಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಮೊದಲು ಆ ಬೃಂದಾವನದಲ್ಲಿ ಆ ಕಂಬಗಳಿತ್ತು.
ಹಳೇ ಕಾಲದ ಆ ವಾಸ್ತುಶಿಲ್ಪವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಸ್ನೇಹಿತರೆ. ನೀವು ಉಡುಪಿಗೆ ಬಂದಾಗ ಶ್ರೀಮಠಕ್ಕೆ ಭೇಟಿ ಕೊಡಿ. ಶ್ರೀ ರಾಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅವರ ಆಶೀರ್ವಾದ ಸಿಕ್ಕಲಿ. ನೀವು ಮಂತ್ರಾಲಯಕ್ಕೆ ಹೋಗಿ ಏನು ಬೇಡ್ತಿರೋ ಅದನ್ನು ಇಲ್ಲಿ ಬೇಡಿದ್ರು ಕೂಡ ಆ ರಾಯರು ನಿಮಗೆ ಮಂತ್ರಾಕ್ಷತೆಯನ್ನು ಖಂಡಿತವಾಗಲು ಕೊಡ್ತಾರೆ. ನೋಡಿ, ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಆಗಾಗ ಉಡುಪಿಗೆ ಬಂದು ಈ ಮಠದಲ್ಲಿದ್ದು ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ. ನೋಡಿ, ಇಲ್ಲಿ ಬೇಕಾದಂಥ ಸೇವೆಗೆ ಬೇಕಾದಂಥ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಲಾಸ್ಟಲ್ಲಿ ನಾನು ನಿಮಗೆ ಅದನ್ನು ಒಂದು ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಸಣ್ಣ ಬೆಳ್ಳಿಯ ರಥ ಉಂಟು. ಆ ವಿಶೇಷ ಸಂದರ್ಭಗಳಲ್ಲಿ ಆ ಬೆಳ್ಳಿಯ ರಥವನ್ನು ಈ ಸುತ್ತಿನಲ್ಲಿ ಮಠದ ಒಳಗೇನೆ ಅದನ್ನು ಎಳಿತಾರೆ. ಸೇವೆ ಕೊಡೋರು ಕೂಡ ಕೊಡಬಹುದು ಸ್ನೇಹಿತರೆ. ಹಾಗೆಯೇ ರಾಯರ ಭಕ್ತರು ಎಷ್ಟು ಬೇಕಾದರೂ ದೇಣಿಗೆಯನ್ನು ಶ್ರೀಮಠಕ್ಕೆ ಅರ್ಪಿಸಬಹುದು ಸ್ನೇಹಿತರೆ. ಹಾಗೆ ಮಠದ ಇತಿಹಾಸವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಎಲ್ಲರೂ ಆಸಕ್ತಿ ಉಳ್ಳವರು ಅದನ್ನು ಓದಬಹುದು. ನನ್ನ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಸ್ನೇಹಿತರೆ. ನೋಡಿ, ಇಲ್ಲಿ ಬಿಳಿಯಾದ ಎರಡು ಹಸುಗಳನ್ನು ಇಟ್ಟಿದ್ದಾರೆ ಮಠದ ಒಳಗಿನೇ. ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚಂದದ ಹಸುಗಳು. ರಾಯರಿಗೆ ಹಸುಗಳು ಅಂದ್ರೆ ಬಹಳ ಪ್ರೀತಿ ಸ್ನೇಹಿತರೆ. ಅದಕ್ಕೋಸ್ಕರ ಅವರ ನೆನಪಿಗಾಗಿ ಎರಡು ಗೋವುಗಳನ್ನು ಸಾಕ್ತಾ ಇದ್ದಾರೆ. ನೋಡಿ, ಹಾಗೆ ಅವರು ಬರೆದಿರುವಂತ ಸಾಕಷ್ಟು ಪುಸ್ತಕಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆಸಕ್ತಿ ಉಳ್ಳವರು ಅದನ್ನು ಕೂಡ ತಗೊಳ್ಬಹುದು. ನೋಡಿ, ಎಷ್ಟು ಚಂದದ ಆ ಗೋವುಗಳು ಸೌಮ್ಯವಾಗಿ ನಮ್ಮನ್ನೆಲ್ಲ ನೋಡ್ತಾ ನಿಂತಿದೆ. ಯಾರಿಗೂ ಏನೂ ಅದು ತೊಂದರೆ ಮಾಡೋದಿಲ್ಲ. ಬಂದವರು ಏನಾದರೂ ಹಣ್ಣು ಅದು ಇದು ಕೊಟ್ರೆ ಅದು ಪ್ರೀತಿಯಿಂದ ಸ್ವೀಕಾರ ಮಾಡ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಮಂತ್ರಾಕ್ಷತೆ ತೀರ್ಥ ಕೊಡುವಂತ ಸ್ಥಳ. ಅದರ ಬದಿಯಲ್ಲಿ ನಿಮಗೆ ಒಂದು ಬೃಂದಾವನ ತರ ಒಂದು ಬೆಳ್ಳಿಯ ಮಂಟಪ ಕಾಣ್ತದೆ. ಅದು ತೀರ್ಥ ಬಾವಿ. ಅದರ ಕೆಳಗೆ ಮೊದಲು ಒಂದು ದೊಡ್ಡ ಬಾವಿ ಇತ್ತು. ಅದನ್ನು ಈ ಜೀರ್ಣೋದ್ಧಾರ ಆಗುವಾಗ ಅದನ್ನು ಚಿಕ್ಕದಾಗಿ ಮಾಡಿ ಅದನ್ನು ಮೇಲೆ ಸ್ವಲ್ಪ ತೀರ್ಥ ಎಳಿಲಿಕ್ಕೆ ಮಾತ್ರ ಅದನ್ನು ಇಟ್ಟಿದ್ದಾರೆ. ನೋಡಿ, ಅದರ ಮೇಲೆ ಒಂದು ಆ ಮರದ ತುಂಡಿನ ಮೇಲೆ ಆ ರಾಟೆ ಮತ್ತೆ ಹಗ್ಗ ಅದನ್ನು ಅದಕ್ಕೆ ಸುತ್ತಿಟ್ಟಿದ್ದಾರೆ. ಅದರ ಕೆಳಗೆ ನೋಡಿ ಒಂದು ಕಲ್ಲಿನ ಚಂದದ ಒಂದು ಪೀಠ ಮಾಡಿದ್ದಾರೆ. ಪೂರ್ತಿಯಾಗಿ ಇದನ್ನು ನಮ್ಮ ಕೆಂಪು ಕಲ್ಲು ಮುರ ಕಲ್ಲಿಂದನೇ ಮಾಡಿರುವಂತ ಒಂದು ಗೋಡೆ. ಅದರ ಮೊದಲು ಈ ಮಂತ್ರಾಕ್ಷತೆ ತೀರ್ಥನೆಲ್ಲ ದೇವರ ಎದುರೇ ಕೊಡ್ತಾ ಇದ್ರು. ಈಗ ಅದಕ್ಕೋಸ್ಕರ ಒಂದು ಸಪರೇಟ್ ಕೌಂಟರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ತೀರ್ಥ ಮಂತ್ರಾಕ್ಷತೆ ಕೊಡ್ತಾರೆ. ಹಾಗೆ ಅದರ ಬದಿಯಲ್ಲಿ ಒಂದು ಮಠದ ಒಂದು ಸಣ್ಣ ಕಚೇರಿ ಉಂಟು. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ಕಚೇರಿ ಒಳಗೆ ಸಾಕಷ್ಟು ಪುಸ್ತಕಗಳು ಕೂಡ ಇಟ್ಟಿದ್ದಾರೆ. ರಾಯರಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಅದನ್ನೆಲ್ಲ ನೀವು ಇಲ್ಲಿ ತಗೊಳ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಒಂದು ದ್ವಾರ ಕಾಣ್ತದೆ. ಇದು ದೇವಸ್ಥಾನದ ಮಠದ 2ನೇ ಬಾಗಿಲು. ಮುಂದೆ ಬಾಗಿಲಲ್ಲಿ ಬರಲಿಕ್ಕೆ. ಹಾಗೆ ತುಂಬಾ ರಶ್ ಇದ್ದಾಗ, ಜನಸಂದಣಿ ಜಾಸ್ತಿ ಇದ್ದಾಗ ಈ ಬಾಗಿಲಿನಿಂದ ಹೊರಗೋಗ್ಬೋದು. ನೋಡಿ, ಎಷ್ಟು ಚಂದ ಕಾಣ್ತದೆ ಆ ರಾಯರ ಮಠ. ರಾಯರ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೀತದೆ ಸ್ನೇಹಿತರೆ. ಯಾತ್ರಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ. ಉಡುಪಿಗೆ ಬಂದವರು ರಾಯರ ಮಠಕ್ಕೆ ಖಂಡಿತವಾಗಲೂ ಭೇಟಿ ಕೊಡ್ತಾರೆ. ಹಾಗೆ ತಾವು ಕೂಡ ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ. ನೋಡಿ, ಎಷ್ಟು ಚಂದದ ಆ ರಾಯರ ಮಠ. ರಾಯರ ಮಠದೊಳಗೆ ಭಕ್ತಾದಿಗಳು ಎಷ್ಟೊತ್ತು ಬೇಕಾದರೂ ಭಜನೆ, ಜಪ, ಪ್ರಾರ್ಥನೆ ಮಾಡಿಕೊಂಡು ಕೂತ್ಕೊಳ್ಬೋದು ಸ್ನೇಹಿತರೆ. ಮಳೆಗಾಲ ಆಗಿರೋದ್ರಿಂದ ಮಧ್ಯಾಹ್ನ 12:30 ಗಂಟೆ ಈಗ. ಹಾಗಾಗಿ ಜನಸಂದಣಿ ಸ್ವಲ್ಪ ಕಡಿಮೆ ಉಂಟು. ರಾಯರ ಮಠಕ್ಕೆ ಬಂದು ಹೋಗುವವರು, ನಿತ್ಯ ಬಂದು ಹೋಗುವವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆ ಮರದ ಬೃಂದಾವನದ ನೋಡೋದೇ ಒಂದು ಚಂದ.
ಬೇಡಿದ ಎಲ್ಲವನ್ನು ಕೊಡುವಂತ ಕಲಿಯುಗದ ಕಾಮಧೇನು ಶ್ರೀ ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸನ್ಮಂಗಳವನ್ನು ಎಲ್ಲರಿಗೂ ಕೊಡಲಿ, ಆ ದೇವರಲ್ಲಿ ನನ್ನ ಪ್ರಾರ್ಥನೆ. ಸರ್ವೇ ಜನೋ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಶುಭ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೆ ಇಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟು, ಸನ್ನಿಧಿಯಲ್ಲಿ ನಡೆಯುವಂತ ಸೇವೆಗಳ ವಿವರ ಅಂತ ಮತ್ತೆ ತೋರಿಸ್ತೇನೆ ಅಂತ ಹೇಳಿದ್ದೆ. ನೋಡಿ, ಆ ಬೋರ್ಡ್ ಇಲ್ಲೇ ಉಂಟು. ತಾವುಗಳೆಲ್ಲ ಅದನ್ನು ನೋಡಿಕೊಂಡು ತಮಗ ಕೈಯಲ್ಲಾದಂಥ ಸೇವೆಗಳನ್ನು ಆ ಸ್ವಾಮಿಯ ಮಠದಲ್ಲಿ ನೀವು ಕೊಡ್ಬೋದು ಸ್ನೇಹಿತರೆ. ನಮಸ್ಕಾರ.